ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಗೆ ಸಚಿವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಮೂಡಾ ಕೇಸ್ ಡೈವರ್ಟ್ಗೆ ದರ್ಶನ್ ಜೈಲು ಫೋಟೋ ರಿಲೀಸ್ ಆಯಿತು ಅನ್ನುವಂಥ ಹೇಳಿಕೆಯನ್ನ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೊಟ್ಟಿದ್ರು. ಅದಕ್ಕೆ ಸಚಿವರೆಲ್ಲ ತಿರುಗೇಟನ್ನ ಕೊಟ್ಟಿದ್ದಾರೆ. ದರ್ಶನ್ ಮೂಡಾ ಬಿಡ್ರಪ್ಪ, ಮಹದಾಯಿ ಏನಾಗಿದೆ ಮಾತಾಡಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಭದ್ರಾ ಮೇಲ್ದಂಡೆಗೆ 5,300 ಕೋಟಿ ದುಡ್ಡು ಕೊಡಿಸ್ರಪ್ಪ ಅಂತ DK ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ತಿಳಿದವರು, ಈ ರೀತಿ ಹೇಳಿಕೆ ಸರಿಯಲ್ಲ ಅಂತ MB ಪಾಟೀಲ್ ಅವರು ಮಾತಾಡಿದ್ದಾರೆ. ಸರ್ಕಾರ ಗಂಭೀರವಾಗಿರೋದಕ್ಕೆ ಡಿ ಗ್ಯಾಂಗ್ ಅನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದೇವೆ. ಫೋಟೋ ಲೀಕ್ ಸೇರಿದಂತೆ ಎಲ್ಲದರ ತನಿಖೆ ಆಗ್ತಾ ಇದೆ ಅಂತ MB ಪಾಟೀಲ್ ಅವರು ಮಾತನಾಡಿದ್ದಾರೆ. ಮೂಡಾ ಕೇಸ್ ಡೈವರ್ಟಿಗೋಸ್ಕರನೇ ದರ್ಶನ್ ಜೈಲು ಫೋಟೋ ಎಲ್ಲ ರಿಲೀಸ್ ಆಯಿತು ಅನ್ನುವಂಥ ಮಾತನಾಡಿದ್ದಕ್ಕೆ ಈಗ ಸಚಿವರೆಲ್ಲ ತಿರುಗಿ ಬಿದ್ದಿದ್ದಾರೆ. ದರ್ಶನ್ ವಿಚಾರ, ಮೂಡಾ ಇವೆಲ್ಲ ಬಿಡಿ, ಮಹದಾಯಿ ಏನಾಗಿದೆ ಮಾತಾಡಿ, ಭದ್ರಾ ಮೇಲ್ದಂಡೆಗೆ 5,300 ಕೋಟಿ ಏನಾಗಿದೆ ಅದನ್ನಾದರೂ ಮಾತನಾಡಿ ಅಂತೆಲ್ಲ DK ಶಿವಕುಮಾರ್ ಹೇಳಿದ್ದಾರೆ. ಆಮೇಲೆ ಪ್ರಹ್ಲಾದ್ ಜೋಶಿ ಅವರ ತಿಳಿದವರು, ಈ ರೀತಿಯೆಲ್ಲ ಹೇಳಿಕೆ ಕೊಡೋದು ಸರಿಯಲ್ಲ ಅಂತ MB ಪಾಟೀಲ್ ಅವರು ಹೇಳಿದ್ದಾರೆ. ಡಿ ಗ್ಯಾಂಗನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದೀವಿ, ಸರ್ಕಾರ ಗಂಭೀರವಾಗಿರೋದಕ್ಕೇನೆ ಅಂತ MB ಪಾಟೀಲ್ ಅವರು. ಫೋಟೋ ಲೀಕ್ ಸೇರಿದಂತೆ ಎಲ್ಲ ತನಿಖೆ ಆಗ್ತಾ ಇದೆ ಅಂತಲೂ ಕೂಡ ಮಾತನಾಡಿದ್ದಾರೆ. ಮೂಡಾ ಹಗರಣದ ಬಗ್ಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಶುರುವಾಯಿತು. ಈ ವಾಲ್ಮೀಕಿ ಹಗರಣದ ಚರ್ಚೆ ಡೈವರ್ಟ್ ಮಾಡಬೇಕು ಅಂತ ಹೇಳಿ ಮತ್ತೆ ದರ್ಶನ್ ಪ್ರಕರಣವನ್ನ ಮಾಧ್ಯಮದಲ್ಲಿ ಬರಬೇಕು ಅನ್ನುವಂಥ ಒಂದು ಸಂಕುಚಿತ ಷಡ್ಯಂತ್ರ ಮನೋಭಾವದಿಂದ ಇದನ್ನು ಮಾಡಿದ್ದಾರೆ. ಈಗೂ ಸಹಿತ ರಿಟ್ರೀವ್ ಮಾಡಿದಂತಹ ಫೋಟೋಗಳನ್ನು ಬಿಟ್ಟು ಈ ರೀತಿ ಮಾಡ್ತಾ ಇರುವಂತದ್ದು ಇದು ಅಕ್ಷಮ್ಯ ಅಪರಾಧ. ನನಗೆ ಅನ್ನಿಸ್ತದೆ ನ್ಯಾಯಾಲಯವು ಪರಿಗಣನೆಗೆ ತೆಗೆದುಕೊಳ್ತದೆ. ಯಾಕಂದ್ರೆ ಇದು ಸರಿಯಲ್ಲ. ಇದೆ ನ್ಯಾಯಾಲಯ ಕೊಟ್ಟಂತ ದಾಖಲೆಗಳನ್ನು ಇವರು ಹೊರಗಡೆ ಬಿಡುಗಡೆ ಮಾಡ್ತಾರಂದ್ರೆ ಅಧಿಕಾರಿಗಳ ಮೇಲೂ ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾರೆ. ನಾನು ನಮ್ಮ ಕೇಂದ್ರ ಮಂತ್ರಿ ಇದೆಲ್ಲ ಬಿಡಿ, ಯಾವುದು ದರ್ಶನ್ ವಿಚಾರ, ಮೂಡಾ ವಿಚಾರ ಬಿಡಿ. ಈಗ ಮಹದಾಯಿ ವಿಚಾರ ಏನು ನಮ್ಗೆ ತೊಂದರೆ ಆಗಿದೆ, ಅದಕ್ಕೊಂದು ಪರ್ಮಿಷನ್ ಕೊಡಿಸ್ರಪ್ಪ, ಭದ್ರಕ್ಕೆ ದುಡ್ಡು ಕೊಡಿಸ್ರಪ್ಪ. ಕೈ ಮುಗಿದು ಗಣೇಶ ಹಬ್ಬದ ದಿನ ಆ ವಿಘ್ನ ಎಲ್ಲ ನಿವಾರಣೆ ಮಾಡಲಿ ಅಂತ ಇಲ್ಲಿಂದನೇ ನಾನು ನಮ್ಮ ಪ್ರಹ್ಲಾದ್ ಜೋಶಿ ಅವರಿಗೆ ದೀರ್ಘದಂಡ ನಮಸ್ಕಾರ ಮಾಡ್ತೀನಿ. ಇಲ್ಲಿ ಅವ್ರು ಮಾಡ್ತಾ ಇದ್ದೀವಿ ನೋಡಿ. ಪ್ರಹ್ಲಾದ್ ಜೋಶಿ ಅವರು ಭಾಳಷ್ಟು ತಿಳ್ಕೊಂಡಂಥವ್ರು. ಅವರು ಈ ರೀತಿ ಹೇಳಿಕೆ ಕೊಡೋದು ಸರಿಯಲ್ಲ. ಇವತ್ತು ಈ ಜೈಲುಗಳಲ್ಲಿ ಸರ್ವೇ ಸಾಮಾನ್ಯ ಇವತ್ತು ದಿವಸ ಇದು ಗಂಭೀರವಾದ ಇದು ಆರೋಪ ಯಾವಾಗಲೂ ಕೂಡ ಬರ್ತಾಯಿದೆ. ಜೈಲಿನಲ್ಲಿ ಇವತ್ತು ದಿವಸ ಅವ್ರಿಗೆ ಹೊರಗಡೆಯಿಂದ ಊಟ ಸಪ್ಲೈ ಆಗುತ್ತೆ, ಮದ್ಯ ಸಪ್ಲೈ ಆಗುತ್ತೆ, ಹಾಗೆ ಹೀಗೆ ಅಂಥೇಳಿ ಮೊಬೈಲ್ ಫೋನ್ ಸಪ್ಲೈ ಆಗ್ತವೆ. ನಾನು ಹೋಮ್ ಮಿನಿಸ್ಟರ್ದಾಗೂ ಕೂಡ ನೋಡಿದ್ದೀನಿ, ಗಮನಿಸಿದ್ದೀನಿ. ಹೀಗಾಗಿ ಇದು ಲೀಕ್ ಆಗಿದೆ ಘಟನೆ. ಈ ಘಟನೆ ಬಗ್ಗೆ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಎಲ್ಲರೂ ಕೂಡ ಚದುರು ಹೋಗುವಂತೆ ಎಲ್ಲರೂ ಡಿವೈಡ್ ಮಾಡಿ ಹಾಕಿ ಭಾಳ ಸ್ಟ್ರಿಕ್ಟಾಗಿ ಇವತ್ತು ಆದೇಶವನ್ನು ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಕೊಟ್ಟಿದ್ದಾರೆ. ಹೀಗಾಗಿ ಲೀಕ್ ಯಾರಿಂದ ಆಯಿತು, ಏನಾಯಿತು ಅದೆಲ್ಲವೂ ಕೂಡ ತನಿಖೆ ಆಗ್ತದೆ. ಆದರೆ ಅದನ್ನು ತೊಗೊಂಡು ಹೋಗೋ ಮೂಡಾದಲ್ಲಿ ಏನಿದೆ, ಮೂಡಾ ಡೈವರ್ಟ್ ಮಾಡೋಕ್ಕೆ ಏನಿದೆ ಹೇಳಿ? ಮೂಡಾದಲ್ಲಿ ಸಿದ್ದರಾಮಯ್ಯನವ್ರಿಗೆ 3 ಎಕರೆ 16 ಗುಂಟೆ ಅವರ ಭಾವ ಮೈದಾನ ಅವರ ಪತ್ನಿ ಹೆಸರು ಮೇಲೆ ಬಂದಿತ್ತು. ತಪ್ಪಿರುವಂಥದ್ದು ಮೂಡಾ. ಯಾಕಂದ್ರೆ ಮೂಡಾ ಭೂ ಸ್ವಾಧೀನ ಮಾಡಿಕೊಂಡು ಭೂ ಪರಿಹಾರ ಕೊಟ್ಟು ಅಭಿವೃದ್ಧಿಪಡಿಸಿ ಕೊಡಬೇಕಾಗಿತ್ತು. ಭೂ ಸ್ವಾಧೀನ ಮಾಡ್ಕೊಂಡಿಲ್ಲ, ಪರಿಹಾರ ಕೊಟ್ಟಿಲ್ಲ. ಇಲ್ಲಿಗಲ್ ಆಗಿರೋದನ್ನು ಅದನ್ನು ತೆಗೆದುಕೊಂಡು ಅತಿಕ್ರಮಣ ಮಾಡಿ ಅದನ್ನು ತೆಗೆದುಕೊಂಡು ಕಾನೂನು ಬಾಹಿರದನ್ನು ತೆಗೆದುಕೊಂಡು ಡೆವಲಪ್ ಮಾಡಿ ಮಾರಾಟ ಕೂಡ ಮಾಡಿಬಿಟ್ಟಿದ್ದಾರೆ. ಇದು ಸಂಘರ್ಷಕ್ಕೆ ಈಗ ನಾಂದಿ ಆಡ್ತಾ ಇದೆ. ಏನು ಜೈಲಿನಲ್ಲಿರುವಂಥ ಫೋಟೋ ಆಚೆ ಬಂದು ಅದನ್ನು ಒಬ್ಬ ರೌಡಿ ಶೀಟರ್ ಆಚೆ ಬಿಡುಗಡೆ ಮಾಡಿದ್ದು. ಅದಕ್ಕೆ ಪ್ರಹ್ಲಾದ್ ಜೋಶಿ ಅವರು ಇಲ್ಲೆಲ್ಲ ಸರ್ಕಾರನೇ ಬೇಕು ಅಂತ ಇದು ಬಿಡುಗಡೆ ಮಾಡಿಸಿದೆ, ಮೂಡಾ ಹಗರಣವನ್ನು ಆ ಕಡೆಗೆ ಸೈಡ್ ಲೈನ್ ಮಾಡೋಕ್ಕೋಸ್ಕರ ಇದನ್ನು ಮೇಲೆತ್ತುವಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಪ್ರಹ್ಲಾದ್ ಜೋಶಿ ಅವರು ಮಾಡಿದ್ದು. ಅದರ ಜೊತೆಗೆ ಅವರು ಹೇಳ್ತಾ ಇದ್ದು ಕೋರ್ಟಿಗೆ ಸಲ್ಲಿಸಿರುವಂಥದ್ದು ಹೆಂಗೆ ಆಚೆ ಬರುತ್ತೆ ಅಂತ ಅವರು ಪ್ರಶ್ನೆಯನ್ನು ಎತ್ತಿದ್ದಾರೆ.